1965ರಿಂದ ಉಳುಮೆ ಮಾಡಿಕೊಂಡು ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ. ಅದರ ಬದಲು ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇವೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಹೊಯ್ಸಳಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಾರಪುರ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ದಲಿತ ಕುಟುಂಬಗಳ ಅಲಲು. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದೇವೆ. ಈ ಜಮೀನಿನಲ್ಲಿ ಸುಮಾರು 73 ಜನರಿಗೆ ಜಮೀನು ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಇಲ್ಲಿ ನಾವು ತೆಂಗು, ಅಡಿಕೆ, ರಾಗಿ ಮುಂತಾದ ಬೆಳೆಗಳನ್ನು ಮೊದಲಿನಿಂದಲೂ ಬೆಳೆದುಕೊಂಡು ಬಂದಿದ್ದೇವೆ. ಇದರ ಬಗ್ಗೆ ಸುಮಾರು 50 ವರ್ಷದಿಂದ ಆಡಳಿತ ನಡೆಸುತ್ತಿರುವ ಶಾಸಕರುಗಳಿಗೆ ಗಮನಕ್ಕೆ ತಂದರೂ ಯಾವ ಪಕ್ಷದ ಶಾಸಕರು ತಮ್ಮ ಅಳಲನ್ನು ಕೇಳುತ್ತಾ ಇಲ್ಲ. ಓಟು ಕೇಳೋದಕ್ಕೆ ಮಾತ್ರ ಬರ್ತಾರೆ. ಆದರೆ ನಮ್ಮ ಸಮಸ್ಯೆ ಬಗೆಹರಿಸುವ ಕೆಲಸ ಯಾವ ಪಕ್ಷದ ಜನಪ್ರತಿನಿಧಿಯೂ ಮಾಡುತ್ತಾ ಇಲ್ಲ. ಇಂದು ನೋಡಿದರೆ ಅಧಿಕಾರಿಗಳು ಪಂಚಾಯಿತಿಯಲ್ಲಿ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಇವಾಗ ಅನುಭವದ ಮೇಲೆ ಉಳುವವನೇ ಭೂಮಿ ಒಡೆಯ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನೋಡಿದರೆ ನಮ್ಮನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ಇಲ್ಲವಾದರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಉಮೇಶ್ ಅಂತ, ಅಂಬಾರಪುರ ಸರ್. ಇದು ನಮಗೆ ಸರ್ಕಾರನೇ ಅರ್ಜಿ ಕರೆದಿರೋದು, ಸರ್ವೆ ನಂಬರ್ 46 ಅಂಬಾರಪುರ. ನಾವೇನು ಬಂದೇನು ಇಲ್ಲಿ ಹಂಗೆ ಬಂದಿರಲಿಲ್ಲ, ಅದೇ ಅರ್ಜಿ ಕರೆದಿದೆ. ಯಾರ್ಯಾರು ಸಾಗುವಳಿ ಮಾಡ್ತಾ ಇದ್ದೀರಾ, ಯಾರು ಅನುಭವದಾಗಿದೆ ಅಂತ ಅರ್ಜಿ ಕರೆದಿದೆ. ಅರ್ಜಿ ಅಂತೆ ನಾವು ಅವತ್ತಿಂದನೂ ಅನುಭವದಲ್ಲೇ ಇದ್ದೀವಿ. ಇದು ಯಾರಿಗೆ ಮುಂಜೂರಾಗಿತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ಸರ್ಕಾರನೇ ಅರ್ಜಿ ಕರೆದಿರೋದು. ನಮ್ಮ ತಾತ ಕರೆದ್ರೆ ನಮ್ಮ ಅಪ್ಪ ಕರೆದಿಲ್ಲ, ಅವ್ರು ಅರ್ಜಿ ಕರೆದಿದ್ದಾರೆ. ಅದರಂತೆ ನಾವು ಅವತ್ತಿಂದನೂ ಅನುಭವದಾಗಿದ್ದೀವಿ. ತೆಂಗಿನ ಗಿಡ ಇಕ್ಕಿದ್ದೀವಿ, ಹುಣಸೆ ಗಿಡ ಇದೆ. ನೋಡ್ರಿ ಬೇಕಾದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಬಿಡ್ರಿ. ನಾನು ಟ್ಯಾಂಕರ್ಗಳು ಕೊಟ್ಟು ನೀರು ಓಡಿಸಿದ್ದೀನಿ ತೆಂಗಿನ ಗಿಡಕ್ಕೆ, ಹುಣಸೆ ಗಿಡಕ್ಕೆಲ್ಲ. ಅವತ್ತಿಂದನೂ ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಮಗೆ ಬೇರೆ ಜಮೀನು ಎಲ್ಲೂ ಇಲ್ಲ, ನಮ್ಮ ಅಪ್ಪನ ಯಾವ್ದೋ ಜಮೀನಲ್ಲಿ ಎಲ್ಲೂ ಇಲ್ಲ. ಹಂಗಾಗಿ ನಮಗೆ ಯಾವ್ದೋ ಒಂದು ಈಗ ನಮಗೆ ಗೊತ್ತಿಲ್ಲ ಇದು ಯಾರ ಕಡೆಯಿಂದ ಏನಾಗುತ್ತೆ ಅಂತಾನ. ನಮ್ಗೊಂದು ಅನುಕೂಲ ಆಗ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂತ ಇದೀವಿ ನಾವು. ಸರ್, ಇದು ಈಗ ನಿಮ್ಗೆ ಎಷ್ಟು ವರ್ಷ? ಸರ್, ನನಗೀಗ 45 ವರ್ಷ. ಈಗ ನೀವು ಅಂದ್ರೆ ನಿಮ್ಗೆ ನೀವು ಇನ್ನೂ ಹುಟ್ಟೇ ಇರಲ್ಲ ಅವಾಗಿಂದ ಈ ಜಮೀನು? ಅವಾಗಿಂದ ನಮ್ಮ ಅಪ್ಪ ನಮ್ಮ ತಾತಾರೆಲ್ಲ ಮಾಡಿದಾರೆ ಸರ್. ಅವತ್ತಿಂದನೂ ನನಗೆ ಗೊತ್ತಿರ್ಲಿಲ್ಲ. ನನಗೆ ಬುದ್ಧಿ ಬಂದ್ಮೇಲೆ ನಾನು ಅವತ್ತಿಂದನೂ ಮಾಡಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ಇವ್ ಸುತ್ತಲಲ್ಲಿ ಯಾರು ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ, ಇವ್ರು ಮಾಡಿದಾರ ಮಾಡಿಲ್ವಾ, ಇಲ್ಲ ದೌರ್ಜನ್ಯ ಮಾಡ್ಯಾರ ಅಂತ ಬೇಕಾದ್ರೆ ಕೇಳಿ ತಿಳ್ಕೋಬಹುದು. ನಾವ್ ಯಾರನ್ನೇನು ಹೊಡೆದೋಡ್ಸಿಲ್ಲ. ಇಲ್ಲಿ ಖಾಲಿ ಇತ್ತು, ಅವತ್ತಿಂದ ಅನುಭವದಾಗಿದ್ದೀವಿ. ನಾವ್ ಅನುಭವ ಮಾಡಿ ನಾವು 50 ವರ್ಷದಿಂದ ಗೈದಿರೋ ಜಮೀನ್ ನಮಗೆ ಮಾಡ್ಕೊಡಿ. ಈಗ ಅವರು ಮುಂಜೂರಾಗಿರೋರು ಅನುಭವದಲ್ಲಿ ಯಾರು ಇಲ್ಲ. ಇಲ್ಲಿ ಈಗ ನಮ್ಮ ಸ್ಥಳೀಕರು ಮಾತ್ರ ಅನುಭವದಲ್ಲಿ ಇದಾರೆ. ಅವ್ರು ಯಾರ ತಂಡಕ್ಕೂ ಯಾರು ಹೋಗಿಲ್ಲ. ಹೊರಗಡೆ ಅವ್ರಿಗೆ ಹೆಂಗಿಲ್ಲಿ ಇದ್ ಮಾಡ್ಕೊಂಡು ಬೇರೆ ಊರಲ್ಲಿ ಮುಂಜೂರಾಗೈತೆ. ಅದು 74 73 ಗೊತ್ತಿಲ್ಲ. ಅವ್ರು ಮುಂಜೂರಾಗಿರೋರು ಒಬ್ರು ಇಲ್ಲ ಇಲ್ಲಿ. ಈ ಸ್ಪಾಟ್ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ರಿ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಬಂದು ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ಲಿ ಸ್ಪಾಟ್. ಬೇರೆ ಮುಂಜೂರಾಗಿರೋರು ಅವತ್ತಿಂದ ಇದುವರೆಗೂ ಯಾರು ಇಲ್ಲ. ಈ ಲೋಕಲ್ ಇದಾರೆ, ಅವ್ರಿಗೆ ನಾವೇನು ಅಭ್ಯಂತರ ಮಾಡಿಲ್ಲ. ಅವರು ಅನುಭವದಲ್ಲಿ ಇದಾರೆ, ಅವರು ಮಾಡ್ಕೊಂಡಿದ್ದಾರೆ ನಮಗೆ. ಅವರು ಹೆಸರು ಕುಮಾರಸ್ವಾಮಿ, ನಾವು ಅಂಬಾರಪುರದ ನಿವಾಸಿ. ಇಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದ್ವಿ. ಈಗ ಒಕ್ಕಲೆಬ್ಬಿಸಿ ನಮ್ಮನ್ನ ದಿಕ್ಕಾಪಾಲ್ ಮಾಡಿ ಜಮೀನು ಅಕ್ವೈರ್ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಕೈವಾಡ ಐತೆ ಅಂತ ನಮ್ಗೊಂದು ಮಾಹಿತಿ ಐತೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದು ಗಮನ ಹರಿಸ್ತಾ ಇಲ್ಲ. 3-4 ಸಲ ಅರ್ಜಿ ಕೊಟ್ಟಿದೀವಿ, ಸ್ಪಂದನೆ ಇಲ್ಲ. ಆ ಅರ್ಜಿ ಏನಾಯ್ತು ಏನು ಎತ್ತ ಅನ್ನೋದು ಒಂದು ಅಕ್ಲೈನ್ಮೆಂಟ್ ಕೊಟ್ಟಿಲ್ಲ, ಮಾಹಿತಿ ಇರಲ್ಲ. ಹಂಗಾಗಿ ಈ ರಿಯಲ್ ಎಸ್ಟೇಟ್ಗೆ ಎಲ್ಲ ಅಧಿಕಾರಿಗಳು ದುಡ್ಡಿಗೆ ಆಸೆ ಬಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿರಕ್ಕಂಥ ಸ್ಥಳೀಕರಿಗೆ ಯಾವುದೇ ಒಂದು ಅವಕಾಶ ಇಲ್ದಲೆ ಅವ್ರಿಗೆ ಒಕ್ಕಲೆಬ್ಬಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ವಿನಂತಿ. ಇನ್ನೂ ಒಂದು, ಇದಕ್ಕೆ ಇಷ್ಟು 40-50 ವರ್ಷದಿಂದ ಯಾವೆಲ್ಲ ಶಾಸಕರಾಗಲಿ, ನಮ್ಮ ಕ್ಷೇತ್ರ ಶಾಸಕರಾಗಲಿ ನಮ್ಮ ಕಡೆಯಿಂದ ಓಟ್ ತಗೊಂಡು ಗೆದ್ದು ವಿಧಾನಸೌಧವರೆಗೂ ಹೋಗ್ಯಾರೆ, ಸಚಿವರು ಕೂಡ ಆಗಿದ್ರು. ಇದಕ್ಕೆ ನಾವು ಹೋಗಿ ನೇರವಾಗಿ ಕೇಳ್ಕೊಂಡ್ರು ಕೂಡ ಯಾರು ಇಷ್ಟು ವರ್ಷ ಆದರೂ ಸ್ಪಂದನೆ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅದೊಂದು ಶಾಸಕರಲ್ಲಿ ನಾವು 3 ಪಕ್ಷದವ್ರನ್ನ ಕೇಳ್ಕೊಂತ ಇದೀವಿ. ಈ ಮುಖಾಂತರ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಇರೋದ್ರೆಲ್ಲ ಹಿಂದುಳಿದ ವರ್ಗದವರು, ಜನರಲ್ಲಿ ಯಾರು ಇಲ್ಲ, ಎಲ್ಲ SC STಗಳೇ. ಆದ್ರ ಕಾರಣಕ್ಕೆ ನಮ್ಮನ್ನೇ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ. ಇಲ್ಲಿ ಇರೋದೇ ಬೇಡ ಅನಿಸ್ತಾ ಇದೆ ಒಂದೊಂದ್ಸಲ. ಈ ಭೂಮಿ ಬಿಟ್ರೆ ನಮಗೆ ಬೇರೆ ಜಾಗ ಇಲ್ಲ. ದಯವಿಟ್ಟು ನಮ್ಗೆ ಈ ಮುಖಾಂತರ ಕೇಳ್ಕೊಳೋದು ಏನಂದ್ರೆ, ನಮ್ಗೆ ಈ ಜಾಗ ಕೊಡದಿದ್ರೆ ನಾವು ಸಾಮಾಜಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ. ಮತ್ತೆ ಸರಿ, ಒಂದು ಪಾಯಿಂಟ್ ಮಿಸ್ ಆಯ್ತು. ಸರಿ, ಅದನ್ನ ಈ ಮುಖಾಂತರ ಅಧಿಕಾರಿಗಳಿಗೆ ಯಾರೇ ಆಗಲಿ ಇದಕ್ಕೆ ಒಂದು ದಯವಿಟ್ಟು ರೆಸ್ಪಾನ್ಸ್ ಮಾಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ.